ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಈ ಒಂದು ಸ್ಪೆಷಲ್ ವಿಡಿಯೋನ ನಾನು ಸಾರಿಕಾ ಮೇಡಮ್ ಅಂಡ್ ಟೀಮ್ ನವರಿಗೋಸ್ಕರ ಕಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಇವತ್ತು ಫುಲ್ ಡೇ ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗಿದ್ದೀರಾ. ತುಂಬಾ ದೊಡ್ಡ ನಂಬರ್ ಅಲ್ಲಿ ನೀವೆಲ್ಲರೂ ಕೂಡ ಹೊಸ ವರ್ಷದಲ್ಲಿ ಜಾಯ್ನ್ ಆಗಿದ್ದೀರಾ. ಫಸ್ಟ್ ಆಫ್ ಆಲ್ ನೀವೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಂದು ಸ್ಪೆಷಲ್ ಕಮಿಟ್ಮೆಂಟ್ ಕೊಟ್ಟಿದ್ದೀರಾ. ಇವತ್ತಿನ ದಿನ ಒಂದು ಸೆಲೆಬ್ರೇಷನ್, ಅದೇ ತರ ರೆಸೊಲ್ಯೂಷನ್ ತಗೊಂತಾ ಇದ್ದೀರಾ. ನಿಮ್ಮೆಲ್ಲರ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ, ಗೌರವ ಇದೆ. ಅಂಡ್ ಹೊಸ ವರ್ಷದಲ್ಲಿ ಒಂದು ಸ್ಪೆಷಲ್ ಕಮಿಟ್ಮೆಂಟ್ ಕೊಟ್ಟಿದ್ದೀರಾ. ಸೊ ತುಂಬಾ ವಿಚಾರಗಳನ್ನ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋನ ಕಳಿಸ್ಕೊಡ್ತಾ ಇದ್ದೀನಿ. ಫಿಸಿಕಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೋಸ್ಕರ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೋದಿ ಕೇರ್ ಇವತ್ತು ದೊಡ್ಡ ಕ್ರಾಂತಿ ಉಂಟು ಮಾಡ್ತಾ ಇದೆ. ಅತಿ ದೊಡ್ಡ ಸೂಪರ್ ಫೋರ್ಸ್, ಸೂಪರ್ ವೇವ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಟಾಕ್ ಆಫ್ ದ ನೇಷನ್ ಆಗಿದೆ. ಸೊ ಮೋದಿ ಕೇರ್ ಸಿಂಪಲ್ ಹೇಳ್ಬೇಕು ಅಂದ್ರೆ ಇವತ್ತು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ಬೋದು, ಆಕ್ಸಿಜನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೋಟ್ಯಾಂತರ ಜನಗಳು ಕೆಲಸ ಕಳ್ಕೊಂಡಿದ್ದಾರೆ, ಕೋಟ್ಯಾಂತರ ಜನಗಳು ಬಿಸ್ನೆಸ್ ಕಳ್ಕೊಂಡಿದ್ದಾರೆ. ಈ ಟೈಮಲ್ಲಿ ಮೋದಿ ಕೇರ್ ಅವಕಾಶ ಅಂತಕ್ಕದ್ದು ಅತಿ ಅವಶ್ಯಕತೆ ಇರತಕ್ಕಂಥ ಒಂದು ಬಿಸ್ನೆಸ್ ಆಗಿದೆ. ಸೊ ಅದೇ ತರ ಪ್ರಾಡಕ್ಟ್ ಏನಿದೆ ಸಂಜೀವಿನಿ ಅಮೃತಕ್ಕೆ ಸಮಾನ. ಎಷ್ಟೋ ಜನ ಇವತ್ತು ನಮ್ಮ ಪ್ರಾಡಕ್ಟ್ ಅನ್ನ ಪೂಜೆ ಮಾಡೋರಿದ್ದಾರೆ. ಓಕೆ, ಇವಾಗ ಏನು ಸಾರಿಕಾ ಮೇಡಮ್ ಟೀಮ್ ಅಲ್ಲಿ ರೆವಲ್ಯೂಷನ್ ಆಗ್ತಾ ಇದೆ, ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅದು ಸಾರಿಕಾ ಮೇಡಮ್ ಫ್ಯಾಮಿಲಿ ಆಗಿರ್ಬೋದು, ವಿಶಾಲ್ ಆಗಿರ್ಬೋದು, ಅದೇ ತರ ಒಂದು ನಮ್ಮ ಮಂಜುಳಾ ಮೇಡಮ್, ಶಾರದಾ ಮೇಡಮ್, ಓಕೆ, ಎಲ್ಲರೂ ಕೂಡ ಅವರ ಒಂದು ಡೆಡಿಕೇಶನ್ ಏನಿದೆ, ಅವರ ಒಂದು ಹಾರ್ಡ್ ವರ್ಕ್, ಅವರ ಒಂದು ಕಮಿಟ್ಮೆಂಟ್, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಸೊ ಲಾಸ್ಟ್ ಮಂತ್ ಅಲ್ಲಿ ತುಂಬಾ ದೊಡ್ಡ ಇನ್ಕಮ್ ಅನ್ನ ತಗೊಂಡಿದ್ದಾರೆ. ಓಕೆ, ಮಾಧವಿ ಮೇಡಮ್ ಅಂಡ್ ಫ್ಯಾಮಿಲಿನಲ್ಲಿ 1.5 ಲಕ್ಷ ಇನ್ಕಮ್ ಬಂದಿದೆ. ಭವ್ಯ ಅವರಿಗೆ 1,11,000 ಇನ್ಕಮ್ ಬಂದಿದೆ. ಅದೇ ತರ ಇನ್ನು ಸಾಕಷ್ಟು ಲೀಡರ್ಗಳು, ಶಾರದಾ ಮೇಡಮ್ 1,24,000, ಮಂಜುಳಾ ಮೇಡಮ್ ಅಂಡ್ ಸಾರಿಕಾ ಮೇಡಮ್ ಆಲ್ರೆಡಿ 2 lakh ಮಿಷನ್ ಗೆ ಕ್ವಾಲಿಫೈ ಆಗಿದ್ದಾರೆ. ಮೋರ್ ದನ್ 2.5 lakh ವರೆಗೂ ಅವರು ಅರ್ನಿಂಗ್ಸ್ ಅನ್ನ ತಗೊಂತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅದೇ ತರ ಇವತ್ತು ಏನು ಒಂದು ಮಿಷನ್ ತಗೊಂಡಿದ್ದಾರೆ, ಬರ್ತಕ್ಕಂಥ ಡಿಸೆಂಬರ್ ವರ್ಷಕ್ಕೆ ಒಂದು 2 ಲಕ್ಷ ಸಂಪಾದನೆ ಮಾಡ್ತಕ್ಕಂಥ ಒಂದು ಅತಿ ದೊಡ್ಡ ಒಂದು ಮಿಷನ್ ಸ್ಟಾರ್ಟ್ ಆಗಿದೆ. ಸೊ 2L21 ಅಂತೇಳಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಅದು ಅದೇ ಉದ್ದೇಶ ಇಟ್ಕೊಂಡು ನಿಮ್ನೆಲ್ಲ ಇವತ್ತು ಇನ್ವೈಟ್ ಮಾಡಿರೋದು. ಸೊ ಫ್ರೆಂಡ್ಸ್, ಈ ಒಂದು ಮಿಷನ್ ಪಾಸಿಬಲ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಬಿಗಿನಿಂಗ್ ಇಂದ ಏನು ಎಫರ್ಟ್ ಆಗ್ತಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್. ಒಂದು ಸರ್ವೆ ಏನ್ ಹೇಳ್ತಾ ಇದೆ ಅಂದ್ರೆ ಮೋದಿ ಕೇರ್ ಅಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ, ಜಾಯ್ನಿಂಗ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅಲ್ಲಿ ನ್ಯೂ ಜಾಯ್ನೀಸ್ ಕನ್ವರ್ಷನ್ ಆಗಬೇಕು. ಅದು ಪರ್ಚೇಸಿಂಗ್ ಆಗಿರ್ಬೋದು, ಪರ್ಮನೆಂಟ್ ಪರ್ಚೇಸ್ ಆಗಿರ್ಬೋದು, ಬಂದಿರೋನ ಉಳಿಸ್ಕೊಳ್ಳೋದು. ರಿಟೆನ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರಿಟೆನ್ಷನ್ ಭಾಗನ ಪರ್ಮನೆಂಟ್ ಉಳಿಸ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಎಜುಕೇಶನ್. ಇವತ್ತು ಸಾರಿಕಾ ಮೇಡಮ್ ಟೀಮ್ ಅಲ್ಲಿ ರೆವಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಡೈಮಂಡ್ ಕ್ಲಾಸು ಮತ್ತೆ ಇತ್ತೀಚೆಗೆ ಬಂದಿರತಕ್ಕಂಥ ಆಜಾದಿ ಫೆಸ್ಟ್. ಅದರಿಂದಾಗಿ ಇವತ್ತು ತುಂಬಾ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಅನ್ನು ಪಡ್ಕೊಂಡಿದ್ದಾರೆ, ದೊಡ್ಡ ಅಚೀವ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಸಾರಿಕಾ ಮೇಡಮ್ ಹತ್ರ, ಏನು ನಿಮ್ಮ ಟಾರ್ಗೆಟ್ ಅಂತ ಹೇಳಿ. ಅವರು ಆ ಟಾರ್ಗೆಟ್ ಕೇಳಿ ಬಹಳ ಖುಷಿ ಆಯ್ತು. ಇಡೀ ವರ್ಲ್ಡ್ MLM ಅಲ್ಲಿ ಯಾರು ಆ ತರ ಟಾರ್ಗೆಟ್ ತಗೊಂಡಿಲ್ಲ. ಎಲ್ಲರೂ ಕಾರು, ಮನೆ, ಫಾರಿನ್ ಟ್ರಿಪ್ ಟಾರ್ಗೆಟ್ ಮಾಡ್ತಾರೆ ಟೀಮ್ ಅಲ್ಲಿ. ಅವ್ರು ಟಾರ್ಗೆಟ್ ಮಾಡಿದ್ದೇನು ಅಂದ್ರೆ ಡಿಸೆಂಬರ್ 2021ಕ್ಕೆ 10,000 ಜನ ಟ್ರೈನ್ ಅನ್ನ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. 10,000 ಜನ ಡೆಮೋ ಮಾಡ್ತಕ್ಕಂಥವ್ರು, 10,000 ಜನ ರೀಕ್ರಿಯೇಷನ್ ಲೀಡರ್ ನಾವು ರೆಡಿ ಮಾಡ್ತಿದೀವಿ ಅಂತ ಹೇಳಿದ್ರು. ಅದು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫ್ರೆಂಡ್ಸ್. ಅದರಲ್ಲಿ ನೀವೆಲ್ಲರೂ ಕೂಡ ಇರ್ತೀರಾ. ಸೊ ಅದ್ರ ಬಗ್ಗೆ ನಮಗೆ ಗೌರವ ಇದೆ, ಅಭಿಮಾನ ಇದೆ. ಅದೇ ತರ ಲಾಯಲ್ಟಿ ಅಂತಕ್ಕದ್ದು ಇಡೀ ಇಂಡಿಯಾದಲ್ಲಿ ಅತಿ ದೊಡ್ಡ ಸಾಧನೆ ಮಾಡತಕ್ಕಂಥ ಟೀಮ್ ಇದು. ತುಂಬಾ ದೊಡ್ಡ ನಂಬರ್ ನ ಲಾಯಲ್ಟಿ ಮಾಡ್ತಾ ಇದ್ದಾರೆ ಟೀಮ್ ಅಲ್ಲಿ. ಈಗ 7,000+ 10,000+ ಲಾಯಲ್ಟಿ ಸ್ಲ್ಯಾಬ್ ಅನ್ನ ಇನ್ಕ್ರೀಸ್ ಮಾಡಿರೋದು ನಿಮ್ಮೆಲ್ಲರಿಗೂ ಅಡ್ವಾಂಟೇಜ್ ಆಗ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಸಾರಿಕಾ ಮೇಡಮ್ ಟೀಮ್ ನಾನು ಎಕ್ಸಾಂಪಲ್ ತಗೋತಾ ಇರ್ತೀನಿ, ಟ್ರೈನಿಂಗ್ ಗಳಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ. ಅದೇ ತರ ನಮ್ಮ ಟೀಮ್ ಅಲ್ಲಿ, ನಮ್ಮ ಒಂದು ಟೀಮ್ ವರ್ಕ್ ಅಲ್ಲಿ ಟೋಟಲ್ DG ಬ್ರದರ್ಸ್ ಟೀಮ್ ಅಲ್ಲಿ 2025ಕ್ಕೆ 1 ಲಕ್ಷ ಜನ ಮಿಲಿಯನ್ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ನಾವು ಶಪಥ ಮಾಡಿದೀವಿ. ನೀವೆಲ್ಲರೂ ಕೂಡ ಆ ಒಂದು ಲಿಸ್ಟ್ ಅಲ್ಲಿ ಇರ್ತೀರಾ. ನಿಮ್ ಕೆಳಗಡೆ ದೊಡ್ಡ ನಂಬರ್ ನ ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಲಕ್ಷಾಂತರ ಸಂಪಾದನೆ ಮಾಡ್ತಕ್ಕಂಥವ್ರು. ಇವತ್ತು ರೈಸಿಂಗ್ ಸ್ಟಾರ್ ಅಂತ ನಾವು ಮಾತಾಡ್ತಾ ಇದೀವಿ. ರೈಸಿಂಗ್ ಸ್ಟಾರ್ ಅಂತ ಹೇಳಿದ್ರೆ ಯಾರಲ್ಲಿ ಗೋ ಗೆಟರ್ ಆಗಿರ್ತಾರೆ, ಕಿಚ್ಚಿದೆ, ಹಠ ಇದೆ. ಬಿಗಿನಿಂಗ್ ಅಲ್ಲೇ ನಾವು ಗುರುತಿಸಬಹುದು. ನಾವು ಮಿರಾಕಲ್ ಚಂದ್ರು ಅವ್ರನ್ನ ಬಿಗಿನಿಂಗ್ ಅಲ್ಲೇ ಗುರುತಿಸಿದ್ವಿ. ಅವರು ಸೂಪರ್ ರೈಸಿಂಗ್ ಸ್ಟಾರ್ ಆಗಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ರು. ಇಂಡಿಯಾ ಮೆಚ್ಚತಕ್ಕಂಥ ಒಂದು ದೊಡ್ಡ ಸಾಧನೆ ಆಗಿದೆ. ನಿಮಗೆ ಗೊತ್ತಿರಬಹುದು ರವೀಂದ್ರ ಶ್ರೀಯಾನ್ ಅಂತೇಳಿ, ಆ ವ್ಯಕ್ತಿಯ ಕಿಚ್ಚು, ಆ ಡ್ರೀಮ್ ನ ನೋಡಿ ಅವರ ಟಾಪ್ ಲೀಡರ್ ಸಂತೋಷ್ ಶೆಟ್ಟಿ ಅಂತೇಳಿ ಅವರು ಒಂದು ಮೈಂಡ್ ಸೆಟ್ ಮಾಡಿ ಅವ್ರಿಗೆ ಚಾಲೆಂಜ್ ಕೊಟ್ಟರು. ನೀನು ತುಂಬಾ ಸ್ಪೆಷಲ್ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ರವೀಂದ್ರ ಅವರೇ, ಒಂದು ವರ್ಷದಲ್ಲಿ 10 ಲಕ್ಷ ಸಂಪಾದನೆ ಮಾಡಿ ತೋರಿಸ್ತೀರಾ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು. ಅವ್ರು ರವೀಂದ್ರ ಶ್ರೀಯಾನ್ ತಗೊಂಡ್ರು ಆ ಚಾಲೆಂಜ್ ಅನ್ನ. 3 ವರ್ಷದಲ್ಲಿ 10 ಲಕ್ಷ ಸಂಪಾದನೆ ಮಾಡಬೇಕು ಅಂತ ತುಂಬಾ ಎಫರ್ಟ್ ಹಾಕಿದ್ರು. 10 ಲಕ್ಷ ಆಗಲಿಲ್ಲ ಫ್ರೆಂಡ್ಸ್, 12 ಲಕ್ಷ ಆಯ್ತು. ಸೊ ಅದು ಒಂದು ಗೋ ಗೆಟರ್, ಒಂದು ರೈಸಿಂಗ್ ಸ್ಟಾರ್ ನ ಒಂದು ಪವರ್. ನೀವು ಅಷ್ಟೇ, ನೀವೆಲ್ಲರೂ ಗೋ ಗೆಟರ್ ಆಗಿದ್ದೀರಾ, ರೈಸಿಂಗ್ ಸ್ಟಾರ್ ಆಗಿದ್ದೀರಾ. ಸೊ ನಿಮ್ ಬಗ್ಗೆ ನನಗೆ ಭರವಸೆ ಇದೆ. ಈಗ ಬೇಕಾಗಿರೋದು ಸ್ಪೀಡ್ ಅಂಡ್ ಸಿಸ್ಟಮ್. ಆ ಸ್ಪೀಡ್ ಸಿಸ್ಟಮ್ ಅನ್ನು ಫಾಲೋ ಮಾಡಿ. ಸ್ಪೀಡ್ ಆಗಿರ್ಬೇಕು, ಸಿಸ್ಟಮ್ ಕೂಡ ಫಾಲೋ ಆಗಬೇಕು. ಅದಾದಾಗ ತುಂಬಾ ಒಂದು ದೊಡ್ಡ ಒಂದು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಈಗ ಇರ್ತಕ್ಕಂಥ ಸಿಸ್ಟಮ್ ಆಜಾದಿ ಫೆಸ್ಟ್ ಅನ್ನ ತುಂಬಾ ಸ್ಪೆಷಲ್ ಆಗಿ ಫೋಕಸ್ ಮಾಡಿ. ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಆಜಾದಿ ಫೆಸ್ಟ್. ಎಂತೆಂತಹ ಹಳೆ ಲೀಡರ್ ಎಲ್ಲ ಇವತ್ತು ಕಾನ್ಫಿಡೆನ್ಸ್ ತಗೊಂಡಿದ್ದಾರೆ, ನಾವು ಕೂಡ ದೊಡ್ಡ ಸಾಮ್ರಾಜ್ಯ ಕಟ್ತೀವಿ ಅಂತೇಳಿ. ಅಷ್ಟು
ಇಷ್ಟು ಕ್ರಿಸ್ಪ್ ಸಕ್ಸಸ್ ಕ್ಯಾಪ್ಸೂಲ್ ಸಿಗ್ತಾ ಇದೆ ಆಜಾದಿ ಫೆಸ್ಟ್ ಗೆ. ತುಂಬಾ ದೊಡ್ಡದಾಗಿ ನಂಬರ್ ನ ಬಿಲ್ಡ್ ಮಾಡಿ ರಿಕ್ರಿಯೇಷನ್ ಕಾಲ್ಗೆ ಎಲ್ಲರೂ ಕೂಡ ಬಿಲ್ಡ್ ಮಾಡ್ತಾ ಹೋಗಿ. ಸೊ ನಿಮ್ಗೆಲ್ಲ ಒಂದು ಮೋದಿಕೆ ಪವರ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಶಿವನಂಜೇಗೌಡರ ಒಂದು ಎಕ್ಸಾಂಪಲ್ ಗೊತ್ತಿರಬಹುದು. ಜಸ್ಟ್ ಫೆಬ್ರವರಿ 2020 ಅವರು ರೋಡ್ ಅಲ್ಲಿ ಸ್ಪಾಟ್ ಅಲ್ಲೇ ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಆ ಟೈಮಲ್ಲಿ 6 ವರ್ಷ ಎಫರ್ಟ್ ಹಾಕಿದ್ರು, ಸಿಸ್ಟಮ್ ಕನೆಕ್ಟ್ ಮಾಡಿಸಿದ್ರು, ಎಜುಕೇಶನ್ ಗೆ ಕಮಿಟ್ ಮಾಡಿಸಿದ್ರು. ಅವ್ರ ಇನ್ಕಮ್ 36,000 ಇತ್ತು. ಕಳೆದ ತಿಂಗಳು ಅವ್ರ ಇನ್ಕಮ್ 8 ತಿಂಗಳು ಆದ ನಂತರ ಅವ್ರಿಗೆ 95,000 ಇನ್ಕಮ್ ಬಂದಿದೆ. ಎವ್ರಿ ಮಂತ್ ಅವ್ರ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಸೊ ಸ್ನೇಹಿತರೆ, ಈ ತರ ಒಂದು ಮಿರಾಕಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಮೋದಿ ಕೇರ್ ಅಲ್ಲಿ ಮಾತ್ರ ಸಾಧ್ಯ. ಮೋದಿ ಕೇರ್ ಒಂದು ಸುವರ್ಣ ಭಾರತ ಸೃಷ್ಟಿ ಮಾಡ್ತಾ ಇದೆ, ಒಂದು ಇಡೀ ವಿಶ್ವ ಗುರು ಆಗ್ಲಿಕ್ಕೆ ಕೊಟ್ಟಿದೆ. ಅದಕ್ಕೆ ನೀವೆಲ್ಲರೂ ಕೊಡುಗೆ ಕೊಡ್ತಾ ಇದ್ದೀರಾ. 2030 ನಾವು ಒಂದು ದೊಡ್ಡ ಕನಸು ಇಟ್ಕೊಂಡಿದೀವಿ. ಇಡೀ ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿ. 5% ಎಕ್ಸ್ಟ್ರಾ ಶ್ರೀಮಂತರಾಗ್ತಾರೆ, 10% ಟೋಟಲ್ ಶ್ರೀಮಂತರಾಗಿರ್ತಾರೆ. ಸೊ ಎಕ್ಸಿಸ್ಟಿಂಗ್ 5%, ಹೊಸದಾಗಿ 5% ಎಕ್ಸ್ಟ್ರಾ, ಟೋಟಲ್ 10% ಶ್ರೀಮಂತರು ಅಂತ ಹೇಳಿದ್ರೆ ಅದರಲ್ಲಿ 5% ಎಕ್ಸ್ಟ್ರಾ ಎಲ್ಲರೂ ಮೋದಿ ಕೇರಿಂದ ಬಂದಿರ್ತಾರೆ. ನಿಮ್ ಟೀಮಿಂದಲೂ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಸ್ನೇಹಿತರೆ, ನಿಮ್ಮೆಲ್ಲರೂ ನಾನು ಪರ್ಸನಲ್ಗೆ ಭೇಟಿಯಾಗಿ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ನೀವೆಲ್ಲರೂ ಕೂಡ ಕೊಹಿನೂರ್ ಡೈಮಂಡ್ ಆಗ್ಬೇಕು. ಸೊ ನಮ್ಮ ದೇಶ ಸೇವೆ ಮಾಡಬೇಕು, ನಿಮ್ಗಳಿಂದ ದೇಶದಲ್ಲಿ ಒಂದು ಅತಿ ದೊಡ್ಡ ಕಾಣಿಕೆ ಆಗ್ಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ದೊಡ್ಡ ದೊಡ್ಡ ಲೀಡರ್ಗಳು ಏನು ಪ್ಲಾನ್ ಮಾಡ್ತಾ ಇದ್ದಾರೆ. ಸಾರಿಕಾ ಮೇಡಮ್ ಟೀಮ್ ಮೊದಲು ಸಕ್ಸಸ್ ಇರಲಿಲ್ಲ. ಆ ಟೀಮ್ ಅಲ್ಲಿ ಸಿಸ್ಟಮ್ಗೆ ಬಂದ್ರು, ಕಮಿಟ್ಮೆಂಟ್ ತಗೊಂಡ್ರು, ರೆಗ್ಯುಲರ್ ಕ್ಲಾಸ್, ಎವ್ರಿ ಡೇ ಕ್ಲಾಸ್, ವೀಕ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಇಡೀ ಇಂಡಿಯಾ ಮಾತಾಡ್ತಾ ಇದೆ ಇವತ್ತು. ಸೊ ನಿಮ್ದು ಅದು ಫ್ಯೂಚರ್. ಸೊ ನಮ್ಮ ಇನ್ಕಮ್ ಬಗ್ಗೆ ಎಲ್ಲ ಗುಡ್ ನ್ಯೂಸ್ ಎಲ್ಲ ಬಂದಿರಬಹುದು ನಿಮಗೆ. ಅದು ನನ್ನ ಇನ್ಕಮ್ ಅಲ್ಲ, ನನ್ನ ಸ್ಟೋರಿ ಅಲ್ಲ, ಅದು ನಿಮ್ಮ ಸ್ಟೋರಿ ಅದು. ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೆಟ್ವರ್ಕಿಂಗ್. ಥ್ಯಾಂಕ್ ಯು.